ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಹಾಯ್ ಏನೋ ಇದು ಡ್ರೆಸ್ಸು ಬನ್ನಿ ಇವಾಗ ಒಂದೊಂದಾಗಿ ಯಾವ ರೀತಿಯಾಗಿ ನಾನು ರೆಡಿ ಆಗ್ತೀನಿ. ಹೇರ್ ಸ್ಟೈಲ್ ಮಾಡ್ತಾವಳೆ, ನಾನು ಮೇಕಪ್ ಮಾಡ್ಕೊತ ಇದ್ದೀನಿ. ಇವಾಗ ಆಲ್ರೆಡಿ 3 ಗಂಟೆ ಆಗೈತೆ. ರೀಲ್ಸ್ ಎಲ್ಲ ಆದಷ್ಟು ಬೇಗ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬರುತ್ತೆ. ಸ್ಟುಡಿಯೋ ಅಂತೂ ಅಲ್ಟಿಮೇಟ್ ಆಗಿದೆ. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೂಪಾಯಿನ್ಗೌಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಾಪಿಗೆ ಹೋಗಿಲ್ಲ, ಬಿಕಾಸ್ ನನಗೆ ಕೋಲ್ಡು ಮತ್ತು ಥ್ರೋಟ್ ಇನ್ಫೆಕ್ಷನ್ ಥರ ಆಗ್ಬಿಟ್ಟೈತೆ. ಬೆಳಗ್ಗೆ ಅಮ್ಮ ಮೊಸರುಗರಣೆ ಮಾಡಿದರು, ತಿಂದ್ಬಿಟ್ಟು ನನ್ನ ಮಗನ ರೆಡಿ ಮಾಡಿ ಅವನಿಗೂ ತಿನ್ನಿಸಿ ಸ್ನ್ಯಾಕ್ಸ್ ಎಲ್ಲ ಹಾಕಿ, ಇವತ್ತು ಸ್ಯಾಟರ್ಡೆ ಸೊ ಅವನಿಗೆ ಕಳಿಸಿ ಮನೇಲೇ ಮಲ್ಕೊಂಡಿದ್ದೆ. ಇವಾಗ ಮುದ್ದೆ ಮಾಡಿಟ್ಟಿದ್ರು ಅಮ್ಮ, ಅದಕ್ಕೆ ಸಾಂಬಾರು ಇರಲಿಲ್ಲ. ಸೊ ಹಂಗಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಹಚ್ಚಿ ಸಿಂಪಲಾಗಿ ಅಮ್ಮ ಸಂಜೆ ಬಂದಾಗ ಸಾಂಬಾರು ಮಾಡ್ತಾರೆ. ಸೊ ಟೊಮೆಟೊ ಸಾಂಬಾರು ಥರ ಏನೇನು ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಆಮ್ಲೆಟ್ ಮಾಡೋದಕ್ಕೆ ಮೊಟ್ಟೆ ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಕಲಸಿಟ್ಟಿದ್ದೀನಿ. ಆಮ್ಲೆಟ್ ಎಲ್ಲ ಮಾಡಿಕೊಂಡು ಹಾಗೆ ಇವತ್ತು ಒಂದು ಗೌನ್ದು ಪ್ರಮೋಷನ್ಸ್ ಬೇರೆ ಇದೆ. ನಮ್ಮ ಕುಣಿಗಲಲ್ಲೇ ಹೊಸ್ದಾಗಿ ಒಂದು ಬೊಟಿಕ್ ಓಪನ್ ಆಗಿದೆ. ಸೊ ಅವ್ರದ್ದು ಲೆಹೆಂಗಾ ಪ್ರಮೋಷನ್ಸ್ ಬೇರೆ ಇದೆ. ಸೊ ಅಲ್ಲಿಗೂ ಕೂಡ ಹೋಗಬೇಕು. ಲೆಹೆಂಗಾ ನೆನ್ನೆ ಟ್ರಯಲ್ ಮಾಡಿ ಇಸ್ಕೊಂಡು ಬಂದಿದ್ದೆ. ನೆನ್ನೆ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಇವತ್ತು ಮಾಡಿಕೊಡ್ತೀನಿ ಅಂತ. ಬಟ್ ಮಾಡಿಕೊಡ್ಬೇಕು, ನೆಕ್ಸ್ಟ್ ನನಗೆ ಫರ್ದರ್ ಏನು ಕಮಿಟ್ಮೆಂಟ್ಸ್ ಇದೆ. ಸೊ ಹಂಗಾಗಿ ಇವತ್ತೇ ಅದನ್ನು ಮುಗಿಸ್ಕೊಟ್ಬಿಡೋಣ. ಫಾರೆಸ್ಟಲ್ಲಿ ಏನು ಶೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ಅಡುಗೆ ಮಾಡಿಬಿಟ್ಟು ತಿಂದು ಫ್ರೆಶ್ ಅಪ್ ಎಲ್ಲ ಆಗಿ ಶಾಪಿಗೆ ಹೋಗಿ ಅಲ್ಲಿ ಏನೇನೆಲ್ಲ ಮಾಡ್ತೀನಿ ಎಲ್ಲನೂ ಕೂಡ ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಹಾಗೆ ನನ್ನ ಮಗುನ ಸ್ಕೂಲಿಂದ ಕರ್ಕೊಂಬಂದು ನನ್ನ ತಮ್ಮನ ಹತ್ರ ಬಿಟ್ಟು ಸೇಫಾಗೆ ಆಮೇಲೆ ನಾನು ಮಿಕ್ಕಿದ್ದು ಮಾಡ್ಕೋಬೇಕು. ಸೊ ಇಲ್ಲಾಂದರೆ ಗಾಡಿ ನಾನು ತೊಗೊಂಡೋಗಿರ್ತೀನಿ, ಮತ್ತು ಅವನನ್ನ ಕರ್ಕೊಂಬಂದು ಮತ್ತೆ ಹಿಂಸೆ ಆಗುತ್ತೆ. ಸೊ ಹಂಗಾಗಿ ಇವತ್ತು ಫುಲ್ ಅವನನ್ನ ಕರ್ಕೊಂಬಂದು ಬಿಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಡಿಲೇ ಮಾಡಿದ್ದೀನಿ ಅಂಗಡಿಗೆ ಬೇಗ ಹೋಗೋದಕ್ಕೆ. ಸೊ ಆಮೇಲೆ ನಿಮಗೆ ಅಂಗಡಿಗೆ ಹೋಗ್ಬೇಕಾದ್ರೆ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಸಾಂಬಾರು ಆಯಿತು, ಸ್ವಲ್ಪನೇ ಮಾಡಿದ್ದೀನಿ ಸಾಂಬಾರು ಇವಾಗ ಆಗೋಷ್ಟು. ಮತ್ತು ಆಮ್ಲೆಟು ರೆಡಿ ಮಾಡಿದ್ದೀನಿ. ಆ್ಯಂಡ್ ಸಿಂಕ್ ತುಂಬ ಇಷ್ಟು ಪಾತ್ರೆಗಳಿದ್ದಾವೆ, ಅದನ್ನೆಲ್ಲನೂ ಇವಾಗ ವಾಶ್ ಮಾಡಿ ಸ್ವಲ್ಪ ಕಸ ಎಲ್ಲ ಗುಡಿಸಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹಂಗೆ ನನ್ನ ಮಗನ ಕರ್ಕೊಂಡು ಬರೋಕ್ಕೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಹೋಮ್. ಇವತ್ತು ಇನ್ನೂ ಕೆಲಸಗಳು ಸರಿಯಾಗಿ ಮುಗ್ದಿರಲಿಲ್ಲ. ಸೊ ಹಂಗಾಗಿ ನನ್ನ ತಮ್ಮನೇ ಹೋಗಿ ನನ್ನ ಮಗನ ಕರ್ಕೊಂಬಂದ. ಏನು ಇದು ಡ್ರೆಸ್ಸು? ಹಾಂ, ಚೂಡಿತ್ತಲ್ಲ ಅದಕ್ಕೆ ಅದು ಫುಲ್ ಖಾಲಿ ಮಾಡಿರ್ತೀನಿ. ಶಿವ ಹೋಗಂತಾಗಿ ಬಿಚ್ಚಾಕ ಯೂನಿಫಾರ್ಮ್ ಬಿಚ್ಚಾಕ್ತೀನಿ ಸಡ ತೆಗಿ. ಯೂನಿಫಾರ್ಮ್ ಒಗ್ಗಾಕ್ತೀನಿ, ನಾನು ನೋಡ್ತೀನಿ. ನೀನು ತೆಗಿಯಪ್ಪ. ವಾ ಇವತ್ತು ಫುಲ್ ಖಾಲಿ ಇಂಥವೆಲ್ಲ ಹಾಕಿದ್ರೆ ಫ್ರೆಂಚ್ ಫ್ರೈ ಇಂಥವೆಲ್ಲ ಹಾಕಿದ್ರೆ ಖಾಲಿ ಆಗ್ಬಿಡ್ತವೆ. ಅದೇ ಅನ್ನ ಸಾರು ಎಲ್ಲ ಶೂ ಬಿಚ್ಚು ಬೇಗ ಬೇರೆ ಬಟ್ಟೆ ಹಾಕೋ. ಇವಾಗ ಆಲ್ರೆಡಿ ಟೈಮು 2:12 ಆಗೈತೆ. 12 ಆಗೈತೆ. ಇವಾಗ ಒಂದೊಂದನೇ ಪ್ರಿಪ್ರೇಷನ್ ರೆಡಿ ಆಗೋದಕ್ಕೆ ಒಬ್ಬಳೇ ಇರೋದು. ಸೊ ಹಂಗಾಗಿ ಒಂದೊಂದನ್ನೇ ಮಾಡ್ಕೊತಾ ಹೋಗ್ತೀನಿ. ಆ್ಯಂಡ್ ಇವತ್ತು ಯಾರೋ ಅಷ್ಟು ಆಲ್ಮೋಸ್ಟ್ ನಾನು ನೆನ್ನೆನೂ ಏನು ಅಷ್ಟು ಕಸ್ಟಮರ್ಸ್ ಇರಲಿಲ್ಲ. ಸೊ ಇವತ್ತು ಏನು ಕಸ್ಟಮರ್ಸ್ ಬರ್ತಾರೆ ಅಂತ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ರೆಡಿ ಆಗೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬೇಗ ರೆಡಿ ಆಗೋಣ. ನನ್ನ ಔಟ್ಫಿಟ್ನ ಇವಾಗ ತೋರಿಸ್ತೀನಿ. ಇದು ಫ್ಯಾಷನ್ ವಿಭಾ ಬೊಟಿಕ್ ಕುಣಿಗಲಿಂದ ತಂದಿರೋದು, ತೋರಿಸ್ತೀನಿ ನಿಮಗೆ. ಆ್ಯಂಡ್ ನಿಮಗೆ ನಮ್ಮಪ್ಪ ಕಾಲ್ ಮಾಡ್ತಿದ್ದಾರೆ, ಮಾತಾಡ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಇದು ಗೈಸ್ ಇವತ್ತಿನ ನನ್ನ ಔಟ್ಫಿಟ್ಟು, ಲೆಹೆಂಗಾ ಆ್ಯಂಡ್ ದುಪಟ್ಟನ ಡ್ರೇಪ್ ಮಾಡಿ ಇಡ್ತೀನಿ. ಬನ್ನಿ ಇವಾಗ ಒಂದೊಂದಾಗಿ ಯಾವ ರೀತಿಯಾಗಿ ನಾನು ರೆಡಿ ಆಗ್ತೀನಿ ಮತ್ತು ಯಾವ ಸಾಂಗಿಗೆ ಮಾಡಬೇಕು ಅಂತಿದ್ದೀವಿ ಎಲ್ಲನೂ ಕೂಡ
ಲಾಸ್ಟಲ್ಲೇ ನೀವು ನೋಡ್ತೀರಾ. ಬನ್ನಿ ಇವಾಗ ಒಂದೊಂದಾಗಿನೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಮೇಕಪ್, ಹೇರು ಎಲ್ಲನೂ ಮಾಡ್ಕೋಬೇಕು. ಮನೆಯಿಂದನೇ ಬ್ಯಾಂಗಲ್ಸ್ನ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ರೆಡಿ ಆಗ್ತೀನಿ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ದುಪ್ಪಟ್ಟ ಪಿನ್ ಮಾಡಿದ್ದೆ, ಅಷ್ಟರಲ್ಲಿ ಅನಿತಾ ಬಂದು ನೋಡು ಹೇರ್ ಸ್ಟೈಲ್ ಮಾಡ್ತಾವಳೆ. ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ. ಇವಾಗ ಆಲ್ರೆಡಿ 3 ಗಂಟೆ ಆಗೈತೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ರೆಡಿಯಾಗಿ ಆಮೇಲೆ ಸಿಗ್ತೀನಿ ಗೈಸ್. ಫೈನಲ್ ಔಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಹೋಗಿ ಬರುತ್ತೆ ನೋಡೋಣ. ರೆಡಿ ಆಗಿದ್ದೀನಿ. ಜ್ಯುವೆಲ್ಸ್ ಎಲ್ಲ ಹಾಕೋಬೇಕು. ಹೇರ್ ಸ್ಟೈಲು ಆಗ್ತಾ ಇದೆ. ಫುಲ್ ಅಪ್ ಇವೆಲ್ಲ ರೆಡಿ ಆಗಿಬಿಟ್ಟು ಶೂಟಿಗೆ ಹೊರಡೋಣ. ಇನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ. ನನಗೆ ನೆಡ್ಡೆ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು ಇವಾಗ. ನಾನು ಈ ಥರ ರೆಡಿಯಾಗಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ದುಪ್ಪಟ್ಟವನ್ನು ವೇರ್ ಮಾಡ್ಕೋಬೇಕು. ಆ್ಯಂಡ್ ಔಟ್ಫಿಟ್ ಈ ಥರ ಮಧುಬಾಲ ಡಿಸೈನ್ ಬ್ಲೌಸು. ಇದು ಬಂದು ವಿಭಾ ಫ್ಯಾಷನ್ ಬೊಟಿಕ್ ನಮ್ಮ ಕುಣಿಗಲಲ್ಲಿ. ನಮಗೊಂಥರ ಖುಷಿ ಆಗುತ್ತೆ. ಆ್ಯಂಡ್ ಬೊಟಿಕ್ ಎಲ್ಲನೂ ಅವ್ರು ಮಾಡಿರೋ ಥರ ಬೊಟಿಕ್ನ ಕುಣಿಗಲಲ್ಲಿ ಎಲ್ಲೂ ಇರಲಿಲ್ಲ. ಸೊ ನಮ್ಮ ಕುಣಿಗಲವ್ರಿಗೆ ಅದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಬೊಟಿಕ್ಕು. ಒಂದ್ಸರಿ ಇವತ್ತಾದರೆ ಇಲ್ಲಾಂದರೆ ಇನ್ನೊಂದು ದಿನ ಆದರೆ ಅವ್ರ ಬೊಟಿಕ್ನ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಿಮ್ಗೇನಾದ್ರೂ ಡಿಸೈನಿಂಗ್ ಬ್ಲೌಸ್ ಅಥವಾ ಡಿಸೈನಿಂಗ್ ರೆಂಟಿಗೆ ಏನೇ ಬೇಕೆಂದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಅವರು ಬರ್ತಿದ್ದಾರೆ. ಇವಾಗ ರೆಡಿ ಆಗಿದ್ದೀನಿ. ಟೈಮು 4:29 ಆಗಿದೆ ಟೈಮ್ ಇವಾಗ. ಇನ್ನೊಂದು ಅರ್ಧ ಗಂಟೆ ಲೇಟ್ ಮಾಡ್ಕೊಂಡಿದ್ದೀವಿ. ಬನ್ನಿ ಓಡೋಣ. ಶೂಟ್ ಹೆಂಗೆ ಆಗುತ್ತೆ ಎಲ್ಲನೂ ಕೂಡ ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಅಪ್ಡೇಟ್ ಮಾಡ್ತಾರೆ. ಹೇರ್ ಸ್ಟೈಲ್ ನೋಡಿ ಮಿರರಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಚೆನ್ನಾಗಿ ಮಾಡಿದ್ದಾಳೆ, ಖುಷಿ ಆಯಿತು. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ. ಆ್ಯಂಡ್ ನಮ್ಮ ಸ್ಟೂಡೆಂಟು ನನಗೆ ಹೇರ್ ಸ್ಟೈಲ್ ಮಾಡಿರೋದು ಇನ್ನೂ ಖುಷಿ. ಆ್ಯಂಡ್ ಅವಳು ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದ್ದಾಳೆ, ಚೆನ್ನಾಗಿ ಮಾಡ್ತಿದ್ದಾಳೆ ನೋಡೋದಕ್ಕೆ ನನಗೆ ಒಂಥರ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಅನಿತಾ. ದುಪ್ಪಟ್ಟ ಹಾಕ್ಕೊಂಡು ರೆಡಿಯಾಗಿ ಕೆಳಗಡೆ ಹೋಗೋಣ ಬನ್ನಿ. ಗಾಯ್ಸ್ ಫೈನಲಿ ಐಮ್ ಗೆಟ್ಟಿಂಗ್ ರೆಡಿ ಅಲ್ಲ, ಫುಲ್ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಡ್ರೆಸ್ಸು, ಮೇಕಪ್ಪು, ಹೇರ್ ಸ್ಟೈಲು ಎಲ್ಲ ಹೇಗೆ ಕಾಣಿಸ್ತಾ ಇದೆ? ಇವತ್ತಿನ ನನ್ನ ಔಟ್ಫಿಟ್ ಬಗ್ಗೆ ಹೇಳೋದಾದರೆ, ಕುಣಿಗಲಲ್ಲಿ ವಿಭಾ ಫ್ಯಾಷನ್ ಬೊಟಿಕಲ್ಲಿಂದ ತೊಗೊಂಡಿರೋವಂಥ ಈ ಲೆಹೆಂಗಾ ಆ್ಯಂಡ್ ಮೇಕಪ್ ಬಂದು ಗ್ಲೋ ಅಪ್ ಬೈ ರೂಪಾಯನ್ಗೌಡ, ಹೇರ್ ಸ್ಟೈಲ್ ಬೈ ಅನಿತಾ, ಜ್ಯುವೆಲ್ರಿ ರೆಂಟ್ ಬೈ ರೂಪಾಯನ್ಗೌಡ. ಏನು ಗೊತ್ತಾ, ಒಟ್ಟಲ್ಲಿ ಚಿಟ್ಟ ಬಿಟ್ಟಂಗೆ ಆಯ್ತೈತೆ. ಇಷ್ಟು ದಿನ ಎಲ್ಲನೂ ರೆಡಿ ಮಾಡ್ತಿದ್ನ, ಇವತ್ತು ನಾನೇ ರೆಡಿ ಆಗಿರೋದು. ಏನೋ ಒಂಥರ ಚೆನ್ನಾಗಿ ಅನಿಸ್ತೈತೆ. ಈಗ ಬೇರೆನೋ ರೆಡಿ ಮಾಡಿದಾಗ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅನಿಸ್ತಿತ್ತಲ್ಲ, ಆ ಥರನೇ ನನಗೂ ಅನ್ನಿಸ್ತಾ ಇದೆ. ರೀಲ್ಸ್ ಎಲ್ಲ ಆದಷ್ಟು ಬೇಗ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬರುತ್ತೆ. ಬನ್ನಿ ಹೊರಡೋಣ. ಈ ಮೆಸ್ಸಪ್ ಎಲ್ಲ ಹಿಂಗೆ ಇರುತ್ತೆ. ಬಂದು ಇದು ಇನ್ನೆಷ್ಟು ಟಯರ್ಡ್ ಆಯ್ತೀವೋ ಗೊತ್ತಿಲ್ಲ. ಓಕೆ, ಆದರೂ ರೆಡಿ ಆದಮೇಲೆ ಒಂಥರ ಕಾನ್ಫಿಡೆನ್ಸು. ರೆಡಿ ಆಗೋಕ್ಕೂ ಮುಂಚೆ ಒಂಥರ ಇತ್ತು, ಇವಾಗ ಒಂಥರ ಕಾನ್ಫಿಡೆನ್ಸು. ಇವಾಗ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತ ಖುಷಿಯಾಗಿದೆ. ಚಿಕ್ಕ ಪುಟಾಣಿ ಹುಡುಕಿ ಡ್ರೆಸ್ಸು, ಮೇಕಪ್, ಬ್ಯಾಂಗಲ್ಸ್, ಎಷ್ಟು ಜಾಸ್ತಿ ಬ್ಯಾಂಗಲ್ಸ್ ಹಾಕೊಂಡಿದ್ದೀನಿ ಗೊತ್ತಾ. ಎಲ್ಲ ಒಂಥರ ಏನು ಒಂದೇ ಫ್ಯಾಮಿಲಿ, ಎಲ್ಲ ಡಾರ್ಕು ಲೈಟು ಅದ್ರ ಲೈಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಹಾಗೆ ಅವ್ರ ಬ್ರಷ್ ಏನಾದರೂ ಸುಡ್ತೇನೆ. ನಾನು ಡ್ಯಾನ್ಸ್ ಒಂದು ಬರಲ್ಲ ಅಷ್ಟೇ, ಡ್ಯಾನ್ಸ್ ಕಲಿಯೋದು. ಹಾಂ, ನಾಯಿಗಳು ಮನೆ ಸ್ವಚ್ಛ ಯಾವ ರೈಟೇನಾ? ರೈಟಾ? ರೈಟ್ ವಾಪಸ್ ಅನ್ಕೋತಾರೆ. ಗಾಳಿಯೋ ಗಾಳಿಯೋ ಗಾಳಿಯೋ.
ಗೈಸ್ ಬನ್ನಿ ಶೂಟ್ ಮಾಡೋಣ. ಲೊಕೇಶನ್ ನೋಡಿ ಗ್ರೀನರಿ ಚೆನ್ನಾಗಿದೆ, ಗಾಳಿ ಜಾಸ್ತಿ ಗೊತ್ತೈತೆ. ನೋಡೋಣ. ಆಫ್ ಮಾಡಿ ಆಫ್ ಮಾಡಿ. ಸೇಮ್ ಕ್ಯಾಮ್ರಾ, ಸೇಮ್ ಪಿನ್ಸ್. ಕ್ಯಾನ್ ಏನಾದ್ರು ಬೇಕಿತ್ತು ಅದು ಏನು ಬೇಡ ಅಲ್ವಾ ನಿಮಗೆ ಸಾಕು. ಎರಡು ಮಾಡೋದಿರೋದಲ್ವಾ ಇಲ್ಲ ಫ್ರೆಂಡ್ ಬರುತ್ತೆ ಬಿಡಿ ಚೆನ್ನಾಗಿ ಕಾಣಿಸುತ್ತೆ. ಅಂತೈತೆ. ಯಾವ ಸಂಗ್ರ ಹಾಕಳವ ಇನ್ನೊಂದು 2 ನಿಮಿಷ ಹೊಟ್ಟಿದಮ್ಮ. ಇವಾಗ ಟೈಮ್ ಎಷ್ಟಮ್ಮ? 7 ಗಂಟೆ ಆಗಿದೆ. ಸುಪ್ರೀತಣ್ಣ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆದುಕೊಟ್ಟು ಹೋದರು. ನಾವು ಮಿಕ್ಕಿದ ವೀಡಿಯೋಸ್ನ ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಈ ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಅಲ್ಟಿಮೇಟಾಗಿ ಬರ್ತಿತ್ತು. ಇದು ಮೆದೆ ಇರೋದಕ್ಕೆ ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲನೂ ಶೂಟ್ ಮಾಡಿದ್ದೀವಿ. ಆದಷ್ಟು ಬೇಗ ರೀಲ್ಸ್ ಎಲ್ಲನೂ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ನೀವೆಲ್ಲರೂ ಹೋಗಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಬಂದಿದೆ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿವರೆಗೂ ವೀಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವಾಗ ನಾವು ವ್ಲಾಗ್ನ ಎಂಡ್ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಸ್ಟುಡಿಯೋಗೆ ಹೋಗಿ ಕಾಸ್ಟ್ಯೂಮ್ ಎಲ್ಲನೂ ರಿಮೂವ್ ಮಾಡಿ ಅವ್ರದ್ದು ಕಾಸ್ಟ್ಯೂಮ್ನ ವಿಭವರಿಗೆ ಕೊಟ್ಟು ಅಲ್ಲಿ ಅವ್ರ ಸ್ಟುಡಿಯೋನು ನಿಮಗೆ ತೋರಿಸ್ತೀನಿ. ಅಲ್ಲಿ ಹೋಗ್ಬಿಟ್ಟು ಅದು ಕೊಟ್ಟು ನಾವು ಮನೆಗೆ ಹೊರ್ಡ್ತೀವಿ. ಆದರೆ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ವಿಡಿಯೋ ಲೈಕ್ ಶೇರ್ ಕಮೆಂಟು ಮಾಡಿ. ಹಾಗೆ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ನಿಮಗೆ ಯಾರಿಗಾದ್ರೂ ಫೋಟೋಶೂಟ್ ಏನಾದರೂ ಮಾಡಿಸ್ಕೋಬೇಕು ಅಂತ ಇದ್ದರೆ ರೆಡಿ ಮಾಡಿಕೊಡ್ತೀವಿ, ಮೇಕವರೆಲ್ಲ ಮಾಡಿಕೊಡ್ತೀವಿ. ನಿಮಗೂ ಇಷ್ಟೇ ಚೆನ್ನಾಗಿ ರೆಡಿ ಮಾಡಿಕೊಡ್ತೀವಿ. ನೀವು ಕೂಡ ನಿಮ್ಮ ಡೇಟ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಜ್ಯುವೆಲ್ರಿ ರೆಂಟಿಗೆ ಕೂಡ ಅವೈಲೇಬಲ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ರೆಂಟಲ್ ಜ್ಯುವೆಲ್ರಿ ಬೈ ರೂಪಾಯಿನ್ಗೂಡ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಔಟ್ಫಿಟ್ ನಿಮಗೆ ವಿಭಾ ಬೋಟಿಕ್ ಅಂತ ಹೇಳ್ಬಿಟ್ಟು ಕುಣಿಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ್ಯಂಡ್ ಫೋಟೋಗ್ರಫಿ ಬಂದು ಸುಪ್ರೀತಣ್ಣ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಓಲ್ ಟೀಮ್, ಥ್ಯಾಂಕ್ ಯು. ಇವತ್ತಿನ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ನೀವು ಕೂಡ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ಬಾಯ್. ಪಕ್ಕದ್ರೋಡೆ ಮೇಕಪ್ ಅಂತೂ ತೆಗಿಯೋಕ್ಕೆ ಮನ್ಸು ಬರ್ತಾ ಇಲ್ಲ ನನಗಂತೂ. ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೆಗಡಿ ಬೇರೆ ಆಗ್ಬಿಟ್ಟೈತೆ. ನಾನು ವಾಯ್ಸಲ್ಲಿ ಬೇರೆ ಥರ ಮಾಡ್ಯುಲೇಷನ್ ಇದ್ದರೆ ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಯಾವ್ದಾದ್ರು ಒಂದು ಅಡ್ರೆಸ್ ಮಾಡಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನನಗೆ ನನ್ನ ದೃಷ್ಟಿ ಅಮ್ಮೋಡೆ ದೃಷ್ಟಿ ಆಗ್ಬಿಟ್ಟೈತೆ. ನಾನು ಮನೆಗೆ ಹೋಗಿ ನಾವು ಅಮ್ಮನ ಹತ್ರ ದೃಷ್ಟಿ ತೆಗೆಸ್ಕೊತೀನಿ. ಇವಾಗ ಇದೆಲ್ಲ ಪ್ಯಾಕಪ್ ಮಾಡಿ ಮನೆಗೆ ಹೋಗಿ ರೆಸ್ಟ್ ಮಾಡೋಣ. ನಾಳೆ ಸಂಡೇ ಹಾಲಿಡೇ ಎಲ್ರಿಗೂ, ಬಟ್ ನಮಗೆ ಬಿಸ್ನೆಸ್ ಡೇ. ನೋಡೋಣ, ನೆನ್ನೆ ಇವತ್ತು ಎಲ್ಲ ಏನು ಬಿಸ್ನೆಸ್ಸೇ ಇಲ್ಲ. ಹಿಂಗಿರುತ್ತೆ, ಒಂದಿನ ಆಗುತ್ತೆ ಒಂದಿನ ಆಗಲ್ಲ, ಇದೆಲ್ಲ ಇರುತ್ತೆ.
ಇಟ್ಸ್ ಓಕೆ. ಟಾಟಾ ಬಾಯ್. ಸ್ಟುಡಿಯೋ ಸ್ನೇಹ ಕೂಡ ಸ್ಟುಡಿಯೋ ತೋರಿಸ್ತೀನಿ ಇವಾಗ. ಹೇಳಿದ್ನಲ್ಲ ಇದಕ್ಕೆ ಒಂದು ರಿಟರ್ನ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ. ಬನ್ನಿ ಹೇಗೆ ನಿಮಗೆ ತೋರಿಸ್ತೀನಿ ಅವರ ಸ್ಟುಡಿಯೋ. ನೀವೇ ಇರ್ತೀರಿ. ಅಲ್ಲಿ ಕ್ಯಾಮ್ರಾ ಫೇಸ್ ಏನು ಗೊತ್ತಿಲ್ಲ. ಏನಾದ್ರು ಇನ್ನೂ ನೋಡ್ಕೊಂಡ್ರೆ ಹೋಗೋಣಪ್ಪ ಅದೇ ಇಂದ ನಮ್ಮದು. ನೋಡಿ ಇಲ್ಲಿ ಸ್ಟುಡಿಯೋದಲ್ಲಿ ರೆಂಟಿಗೆ ಮತ್ತು ಓನಿಗೆ ಎಲ್ಲರೂ ಕೂಡ ಸಿಗುತ್ತಲ್ಲ. ಸಿಗುತ್ತೆ. ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ನಾನು ಇವತ್ತು ವೇರ್ ಮಾಡಿದ್ನಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ. ಸೊ ಹಾಗಾಗಿ ನೋಡಿ ವೆರೈಟೀಸ್ ಆಫ್ ಡಿಸೈನಿಂಗ್ ಮಾಡಿದ್ದಾರೆ. ನಿಮ್ಗೆ ವೆಸ್ಟರ್ನ್ ಬೇಕಂದರೆ ವೆಸ್ಟರ್ನು, ಟ್ರೆಡಿಷ್ನಲ್ ಬೇಕಂದರೆ ಟ್ರೆಡಿಷ್ನಲ್ಲು, ಮೆನ್ಸ್ಗೆ ವುಮೆನ್ಸ್ಗೆ ಕಿಡ್ಸ್ಗೆ ಎಲ್ಲ ಅವೈಲೇಬಲ್ ಇರುತ್ತೆ ಇಲ್ಲಿ. ವಿತ್ ಸ್ಟಿಚಿಂಗ್ ಇವರೇ ಮಾಡಿಕೊಡ್ತಾರೆ. ಸ್ಟುಡಿಯೋ ಅಂತೂ ಅಲ್ಟಿಮೇಟ್ ಆಗಿದೆ. ನೀವು ಟ್ರಯಲ್ ಕೂಡ ಮಾಡಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಔಟ್ಫಿಟ್ ಯಾವ ಥರ ಕಾಣಿಸುತ್ತೆ ನಿಮ್ಗೆ ಲುಕ್ ವೈಸ್ ಅಂತ ಹೇಳಿ. ನೀನೇ ಸ್ಟಿಚ್ ಮಾಡ್ತಾರೆ. ನಮ್ಮ ಕುಣಿಗಲಲ್ಲಿ ಈ ಥರ ಡಿಸೈನಿಂಗ್ ಸ್ಟುಡಿಯೋ ಫಸ್ಟ್ ಅನಿಸುತ್ತೆ ಇದೇನೆ. ಇದು ನ್ಯೂ ಸ್ಟಿಚಿಂಗ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಡೋ ವೆಸ್ಟರ್ನ್ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ನಿಮಗೆ ಲೊಕೇಟ್ ಆಗಿರೋದು ಅಡ್ರೆಸ್ ಬಂದು ಯಾವುದಾದ್ರು ಕಾಂಪ್ಲೆಕ್ಸು ಮಧು ರೋಡ್ ಶಿವಗಂಗಾ ಕಾಂಪ್ಲೆಕ್ಸು ಸೆಲೆಬ್ರೇಷನ್ ಕೆಫೆ ಆಪೋಸಿಟೇ ಇರೋದು. ಯಾರಾದರೂ ವಿಸಿಟ್ ಮಾಡಬೇಕು ಅಂತಿದ್ರೆ ವಿಸಿಟ್ ಮಾಡಿ. ಈಗಂತೂ ವೆಡ್ಡಿಂಗ್ ಸೀಸನ್ ಇನ್ನೊಂದು ಮಂತಲ್ಲಿ ಸ್ಟಾರ್ಟ್ ಆಗ್ತಿದೆ. ಎಲ್ಲರೂ ವಿಸಿಟ್ ಮಾಡಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಅವ್ರಿಗೆ ಕನ್ವೆ ಮಾಡಿ ನಿಮಗೆ ಇಷ್ಟ ಆಗೋ ಥರ ನೀವು ಇಲ್ಲಿ ಸ್ಟಿಚ್ನ ಮಾಡಿಸ್ಕೋಬೋದು. ಥ್ಯಾಂಕ್ ಯು ಸ್ನೇಹ, ನನಗೆ ಇವತ್ತು ಬ್ಯೂಟಿಫುಲ್ಲಾಗಿ ಔಟ್ಫಿಟ್ನ ರೆಡಿ ಮಾಡಿ ಹಾಕ್ಸಿದ್ರಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ನಂಬರು ಮತ್ತು ಅವರ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ಚೆಕ್ಔಟ್ ಮಾಡಿ. Bye. Thank you so much. Thank you.